ಎಲ್ಲರಿಗೂ ನಮಸ್ಕಾರ. ಗೇಟಿಂದ ಹೊರಗೆ ಒಂದಿಷ್ಟು ಗಿಡ ಹಚ್ಚೀವಿ. ಅವು ಏನು ಗಿಡ ಹೆಂಗದಾವು ಅಂತ ನೋಡೋಣ ಬನ್ರಿ. ಫಸ್ಟಿಗೆ ಪತ್ರೆ ಗಿಡ, ಬಿಲ್ಪತ್ರೆ ಗಿಡ ಇದೆ. ನಮ್ಮ ಪೂಜೆಗೆ ಪತ್ರೆ ಬೇಕಲ್ರಿ, ಹಾಗಾಗಿ ಒಂದು ಪತ್ರೆ ಗಿಡನ ಹಾಕ್ಕೊಂಡೇನಿ. ಅದ್ರ ಬಾಜುಕ್ಕೆ ಇದು ರಾಮಫಲ ನೋಡ್ರಿ, ಈ ಥರ ಹೂ ಬಿಟ್ಟತ್ತಿದೀಗ. ಇದಾಗ ಔಷಧಿ ಗುಣ ಭಾಳ ಐತಿ. ಕ್ಯಾನ್ಸರ್ ಪೇಷಂಟಿಗೆ ಈ ಹಣ್ಣನ್ನು ತಿನ್ನಕ್ಕೆ ಹೇಳ್ತಾರಂತ ಡಾಕ್ಟ್ರ್. ಈ ಗಿಡ ಪರಿಚಯ ಮಾಡ್ಸೋಕೆ ಇದು ನೋಡ್ರಿ, ಈ ಗಿಡದ ಸಲುವಾಗಿನ ನಾನು ಇವತ್ತು ನಿಮ್ಗೆ ವಿಡಿಯೋ ಮಾಡಾಕತ್ತೀನಿ. ಕೆಲವೊಬ್ಬರು ಕೇಳಿದರು ಏನು ಹೂವು, ಎಂಥ ಗಿಡ ಇದು ಅಂಥೇಳಿ. ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ ಇವತ್ತು. ನೋಡ್ರಿ ಎಷ್ಟು ಚಂದ ಹೂ ಬಿಟ್ಟದಿದೆ. ಗಿಡ ತುಂಬಾ ಬರೀ ಹೂ ಅದಾವೆ, ಎಲಿನೇ ಕಾಣಿಸ್ತಾ ಇಲ್ಲ. ನಾನು ಹಿಂಗೆ ಹೂ ಬಿಟ್ಟಿದ್ದ ಗಿಡನ ಇಲ್ಲಿವರೆಗೂ ನೋಡಿದ್ದೇ ಇಲ್ಲ. ಇದು ಫಸ್ಟ್. ನನಗೂ ಅಷ್ಟು ಖುಷಿ ಆಗ್ತೈತಿ. ಎದ್ದ ತಕ್ಷಣ ಬಂದು ನಾ ಗಿಡ ನೋಡೇ ಒಳಗೆ ಹೋಗೋದು. ಅಷ್ಟು ಚೆಂದಾಗೈತಿ ಗಿಡ. ಈಗ ನೋಡ್ರಿ ದುಂಬಿಗಳು ಹೆಂಗೆ ಅದಾವೆ, ಇದ್ರಾಗ ಜೇನು ಅದಾವೆ, ಮಕರಂದ ಹಿರಾಕತ್ತಾವೆ ಇಷ್ಟು ಜೇನು. ಬಟ್ ಅವು ಜೇನು ಹುಳ ನಾವು ಹತ್ತಿರ ನಿಂತರೂ ನಮಗೇನು ಮಾಡೋಂಗಿಲ್ಲ. ಇದೆಂಥ ಗಿಡ ಅಂದ್ರೆ ಇದು ಜಂಬು ನೀರ್ಲ. ಹೋದ ವರ್ಷ ಒಂದು ಸ್ವಲ್ಪ ಹಣ್ಣು ಬಿಟ್ಟಿತ್ತಿದ್ದು ನೋಡ್ರಿ. ಚಪ್ಪಲ್ ಕಟ್ಟೇನಿ ಮೊದಲು ಅದನ್ನು ನೋಡ್ರಿ. ನನ್ನ ಗಿಡಕ್ಕೆ ದೃಷ್ಟಿ ಬಿಡಬೇಡ್ರಿ. ಹಿಂಗೆ ಆಗೈತಿ. ಹೋದ ವರ್ಷ ಸ್ವಲ್ಪ ಹಣ್ಣು ಬಿಟ್ಟಿತ್ತು. ಈ ವರ್ಷ ಇದನ್ನು ನೋಡಿದ್ರೆ ಭಾಳ ಹಣ್ಣು ಬಿಡ್ಬೋದು ಇದು. ಬಟ್ ಗೇಟಿಂದ ಹೊರಗಿರೋದ್ರಿಂದ ನಮಗೆ ಎಷ್ಟು ಸಿಗ್ತಾವೋ ಗೊತ್ತಿಲ್ಲ. ನೋಡಿ ಜಂಬು ನೀರ್ಲ ಈ ಥರ ಹೂ ಬಿಡ್ತಾವಂತ ನಾನು ನೋಡಿದ್ದಿಲ್ಲ. ಇದು ಫಸ್ಟ್ ನೋಡೋದು. ಭಾಳ ಹೂ ಬಿಟ್ಟೈತಿ ಸಲ. ಇದು ಅದ್ರ ಬಾಜುಕ್ಕೆ ಇದು ಸಂಪಿಗೆ ಗಿಡ. ಇದು ಕೂಡ ಹೂ ಬಿಡ್ತೈತಿ. ಸದ್ಯಕ್ಕೆ ಇದ್ರಾಗ ಹೂವಿಲ್ಲ. ನೋಡಿ ಗೇಟಿಂದ ಈ ಕಡೆ ಮತ್ತು ಯಾವ ಗಿಡ ಅದಾವಂತ ನೋಡೋಣ. ಇದು ಮ್ಯಾಣ ಮಲ್ಲಿಗೆನೂ ಅಂತಾರೆ. ಇದು ದೇವ್ರ ಪೂಜೆಗೆ ಅಂತೇಳಿ ಹಚ್ಚೀವಿ. ಇದು ಚಲೋ ಹೂ ಬಿಟ್ಟೈತಿ. ರಸ್ತೆ ಬಾಜುಕು ಗಿಡ ಬೆಳೆಸೋದೇನು ಅಷ್ಟು ಸರಳ ಅಲ್ಲ. ಇದು ದೊಡ್ಡದಾಗೋ ಮಟನ ಭಾಳ ಕಷ್ಟಪಟ್ಟೇವಿ. ದನ ಕಾಯೋರು ಬಂದ್ರೆ ನಾವು ಅವ್ರ ದನ ಕಾದ್ರೆ ನಾವು ಅವ್ರನ್ನ ಕಾಯ್ತಿದ್ವಿ. ಕುರಿ ಕಾಯೋರು ಬಂದರೂ ಹೊರಗೆ ಹೋಗಿ ನಿಲ್ಬೇಕು. ಅಲ್ಲಿಗೆಲ್ಲ ಬೇಲಿ ಹಾಕಿದ್ವಿ, ಆದ್ರೂ ನಿಲ್ಲಬೇಕಾಗಿತ್ತು. ನೋಡಿರಿ, ನಾವು ಒಂದು ಬಾಣಿ ಇಟ್ಟು ನೀರು ಹಾಕೀನಿ. ಇದು ಹೊರಗೆ ನಾಯಿಗಳು ಅಥವಾ ಪ್ರಾಣಿ ಪಕ್ಷಿ ಎಲ್ಲದಕ್ಕೂ ನೀರು ಅಂಥೇಳಿ ಇದನ್ನು ಯಾವಾಗಿದ್ರೂ ತುಂಬಿಸಿರ್ತೀನಿ. ಪ್ರಾಣಿಗಳು ನೀರು ಕುಡಿಯೋದು, ಪಕ್ಷಿಗಳನ್ನ ಕುಡಿಯೋದು ಸದ್ಯಕ್ಕೆ ನಾನು ಎಷ್ಟೋ ಸಲ ನೋಡೀನಿ ಇದ್ರಾಗ. ನೀವು ನಿಮ್ಮ ಮನೆ ಹೊರಗೆ ಬಂದು ಈ ಥರ ವ್ಯವಸ್ಥೆ ಮಾಡಿರಿ ಬೇಸಿಗೆಗೆ. ಅದ್ರ ಬಾಜುಕ್ಕೆ ಒಂದು ಮಾವಿನ ಗಿಡ ಐತಿ. ಇದು ಆಪೂಸ್ ಹಣ್ಣು ನೋಡ್ರಿ. ಇಲ್ಲೊಂದು ಬಾನಿ ಕಾಣ್ತಾ ಇದೆ. ಇದನ್ನು ಕಸ ಹಾಕಕ್ಕೆ ಮಾಡೇವಿ, ಹಸಿ ಕಸ ಹಾಕಕ್ಕೆ. ನಾವೆಲ್ಲ ಹಸಿ ಕಸ ಇದಕ್ಕೆ ಹಾಕ್ತೀವಿ. ಮಳೆಗಾಲಕ್ಕೆ ಒಂದು ಸಲ ಗೊಬ್ಬರ ತೆಗೆದು ನಮ್ಮ ಗಾರ್ಡನಿಗೆ ಅದೇ ಗೊಬ್ಬರನ ಉಪಯೋಗಿಸ್ತೇವೆ ನಾವು. ನೋಡಿರಿ, ಇನ್ನೊಂದು 2 ತಿಂಗಳಿಗೆ ಮಳೆಗಾಲಕ್ಕೆ ಅಂತ ತೆಗಿಬೇಕು. ಈಗಾಗಲೇ ತುಂಬೈತೆ ಅದು. ಅದಕ್ಕೂ ಕೂಡ ನಾವು ನೀರು ಬಿಡ್ತೇವೆ. ನೀರು ಬಿಟ್ಟು ಗೊಬ್ಬರ ಕೊಳಿಬೇಕಲ್ಲ, ಅದೆಲ್ಲ
ಹಸಿ ಹಾಕ್ಬೇಕು ಅಂತ ಅದಕ್ಕೂ ನೀರು ಬಿಟ್ಟು ಹಸಿ ಮಾಡಿರ್ತೇವೆ. ಇದು ನೋಡ್ರಿ, ಈ ಗಿಡನೂ ನಿಮ್ಗೆ ನೋಡಲೇಬೇಕು. ಇದು ಹಲಸಿನ ಹಣ್ಣಿನ ಗಿಡ ನೋಡಿ, ಎಷ್ಟೊಂದು ಹಣ್ಣು ಬಿಟ್ಟತಿ ನೋಡಿ. ಒಂದೆರಡು ಟೊಂಗಿನ ಇನ್ನೂ ರಸ್ತೆಗೆ ಬಂದಿದ್ವು ಅಂತ ಕಟ್ ಮಾಡೇವಿ ಈ ಕಡೆ. ಸಲ ಇದ್ರದ್ದು ಹಪ್ಪಳ ಮಾಡಿದ್ದೆ, ಮಸ್ತಾಗಿದ್ವು. ಬಟ್ ಈ ಸಲ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಮತ್ತು ಮಾಡ್ತೀನಿ. ಮಾಡಿದರೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಇವೆಲ್ಲ ಗಿಡ ದೊಡ್ಡವಾಗ ಮಟ ಅಲ್ಲೆಲ್ಲ ಬೇಲಿ ಹಾಕಿ ಎಲ್ಲ ಇದು ಮಾಡಿದ್ವಿ. ಬಟ್ ಈಗ ದೊಡ್ಡವಾಗ್ಯಾವಲ್ಲ, ತೆಗ್ದೇವೀಗ. ಇದು ನೋಡ್ರಿ ನನ್ನ ಗೇಟ್ ಹೊರಗಿನ ನನ್ನ ಗಿಡಗಳು. ಥ್ಯಾಂಕ್ ಯು.